ಒಂದು ಮಾತನ್ನ ಹೇಳ್ತಾರೆ, ಬಸವರಾಜ ಬೊಮ್ಮಾಯಿಯವರು ಇಲ್ಲಿಯವರೆಗೆ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿಲ್ಲ. ಅವರು ಮಾಡದೇನೆ ಮೂಗಿಗೆ ತುಪ್ಪ ಹಚ್ಚಿಲ್ಲ. ಈ ಶಿಗ್ಗಾಂವ್ ಸವಣೂರು ಜನರಿಗೆ ನೆತ್ತಿಗೆ ತುಪ್ಪ ಹಚ್ಚಿದ್ದಾರೆ. ಮೂಗಿ ತುಪ್ಪ ಹಚ್ಚಿದ್ರೊಂದು ಜಗ್ಗಿ ಇಲ್ಲೇನಾರ ಸಿಪ್ಕೋಬಹುದು ಇವರು ಅಂತೇಳಿ ನೆತ್ತಿಗೆ ತುಪ್ಪ ಹಚ್ಚಾರ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶಿವಾನಂದ ಪಾಟೀಲ್ರು ಮತ್ತು ರಾಜ್ಯದ ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವ ಸಂಪುಟದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಇದು ಉಪಚುನಾವಣೆ ಇರೋದ್ರಿಂದ ಬಂದು ನೋಡಿದ್ರು ಅವರು. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಬಂಗಾರ ತಗಡು ಬಡಿಸಿರ್ಬೇಕನಪ್ಪ ಅನ್ನೋಂಥದ್ದು ಏನು ಕಂಡದ್ರಲ್ಲಿ ಬಂದು ನೋಡಿದಾಗ ಹೇಳಿದ್ರು, ಈ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಪ್ರದೇಶ ಅಂತ ಏನು ಹೇಳ್ತಿದ್ರು ಅದು ಇನ್ನೂ ಐತಿ, ಇಲ್ಲೇನು ಅಭಿವೃದ್ಧಿ ಆಗಿಲ್ಲ ಅಂತ ಮನಗಂಡು ಇವತ್ತೇನು ಚುನಾವಣೆ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇನ್ನೂ ಹಲವಾರು ಮಂತ್ರಿಗಳು ಬಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನೋಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು, ಯಾಸಿರ್ ಖಾನ್ ಪಠಾಣ್, ಇನ್ನೂ ಹಲವಾರು ಹಿರಿಯರನ್ನ ಕರೆದುಕೊಂಡು, ನಮ್ಮೆಲ್ಲ ಯುವಕರನ್ನ ತೆಗೆದುಕೊಂಡು, ಪಕ್ಷದ ಪದಾಧಿಕಾರಿಗಳನ್ನು ಒಳಗೊಂಡು ಏನು ಇವತ್ತ ವೋಟನ್ನು ಹಾಕಿದ್ದಾರೆ, ಮತದಾನವನ್ನ ಮಾಡಿದ್ದಾರೆ, ಆ ಮತದಾನಕ್ಕೆ ಎಂದೆಂದೆಂದೆಂದು ಚ್ಯುತಿ ಬರದ ಹಾಗೆ ರೀತಿಯ ಒಳಗ ನಾನು ಪಠಾಣರು ಕೂಡಿಕೊಂಡು ಈ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಕ್ಷೇತ್ರ ಬಿಟ್ಕೊಡ್ಲಿಲ್ಲ, ನಮಗೆ ಮೋಸ ಮಾಡಿದ್ರು, ಅದಕ್ಕೆ ಪ್ರತಿಯಾಗಿ ನಾವು ಮಾತಾಡ್ತೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಈಗ ಸೋಮಣ್ಣವರು ನಾನೇ ಪಕ್ಷ ಕಟ್ಟಿದ್ದೀನಿ ಅಂತ ಹೇಳಿದರು. ಸೋಮಣ್ಣವ್ರು ಬರೋಕ್ಕಿಂತ ಮುಂಚೆ ನಾವು ಪಕ್ಷದಲ್ಲಿ, ನಮಗಿಂತ ಮುಂಚೆ ವೆಂಕಣ್ಣ ಕುಲಕರ್ಣಿ ಅಂತಿದ್ರು, ರಾಮಚಂದ್ರಪ್ಪ ಸಂಸ್ಥೆ ಅಂತಿದ್ರು, ಈರಪ್ಪ ಬ್ಯಾಡಗಿ ಶೆಟ್ಟರ್ ಅಂತಿದ್ರು, ಸುರ್ಗಿಮಠ ಅವರ ತಂದೆಯವರು ಅಜ್ಜಾವರು ಇದ್ದರು, ಟಿ ವಿ ಅಲ್ಲ ಎಸ್ ವಿ ಸುರ್ಗಿಮಠ ಅವರು ಇದ್ದರು ಏನ್ರಿ. ಆಮೇಲೆ ಪಟ್ಟಣ ಶೆಟ್ಟಿ ಅಂತಿದ್ರು. ಭಾಳಷ್ಟು ಮಹನೀಯರು, ಭಾಳಷ್ಟು ಹಿರಿಯರು ಪಾರ್ಟಿಗೆ ಸಂಬಂಧ ಕೆಲಸ ಮಾಡಿದರು. ಅವರು ಯಾವುದೇ ಥರದ ಫಲಾಪೇಕ್ಷೆ ಪಡೆದಿಲ್ಲ. ಫಲಾಪೇಕ್ಷೆ ಇಟ್ಕೊಳ್ದನ ಅವರು ಪಕ್ಷ ಅಪಕ್ಷ ಅಂತ ಹೇಳ್ಬೋದು. ಸೋಮಣ್ಣ ಬೇವಿನ ಮರದವರು 2023 ಅವರು ಅದಕ್ಕೆ ಮುಂಚೆ ವ್ಯಾಪಾರಿಗಳಾಗಿದ್ದರು. ಅವರು ಪಕ್ಷ ರಾಜಕಾರಣ ಅಂತ ಬಂದಿದ್ದು 2023. 2023ಕ್ಕೆ ಬಂದು 2023ರಾಗ ಮುಂದೆ 6 ತಿಂಗಳದಾಗ ಅವರು ಚುನಾವಣೆಗೆ ನಿಲ್ತಾರೆ. ಆಮೇಲೆ ಟಿಕೆಟ್ ಕೊಡ್ತು ಪಕ್ಷ. ಚುನಾವಣೆಯಲ್ಲಿ ಅವರು ಸೋತರು. ಮುಂದೆ ರಾಜ್ಯ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು 2004ರಾಗ ಸೋತು 2003ರ ಪಾರ್ಟಿ ಸೇರಿದ್ರು. ಮುಂದೆ 6-8 ತಿಂಗಳದಾಗ ಇಲೆಕ್ಷನ್ ಇತ್ತು. 2004ರ ಸೋತ್ಬಿಟ್ಲೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಪಾರ್ಟಿ ಮಾಡ್ತಾರೆ. ರಾಜ್ಯ ಕಾರ್ಯಕಾರಿಣಿ ಸಮಿತಿ ಆದಮೇಲೆ ಅವರು ಪಕ್ಷದಲ್ಲಿದ್ದರು. ಮುಂದೆ 2008ರಲ್ಲಿ ಅಲ್ಲೇ ರಾಜಶೇಖರ್ ಸಿಂಧೂರವರು ಶಾಸಕರಾಗಿದ್ದರು. ರಾಜಶೇಖರ್ ಸಿಂಧೂರವರು ನಮ್ಮ ಪಕ್ಷದ ಸಹ ಸದಸ್ಯತ್ವವನ್ನು ಪಡೆದಿದ್ದರು ಶಾಸಕರಾಗಿ. ನಮ್ಮದು ಅವತ್ತು ಭಾರತೀಯ ಜನತಾ ಪಾರ್ಟಿ 79 ಶಾಸಕರಿದ್ದರೆ ಮುಂದೆ ರಾಜಶೇಖರ್ ಸಿಂಧೂರೊಬ್ಬರು ಸೇರಿಸಿ ನಮ್ಮ ಯಡಿಯೂರಪ್ಪನವರು 80 ಮಂದಿ ಶಾಸಕರು ಅಂತ ಹೇಳ್ತಿದ್ರು. ಬದಲಾದ ಒಂದು ರಾಜಕಾರಣದೊಳಗೆ ಕುಮಾರಸ್ವಾಮಿಯವರು ನಮ್ಮ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅವತ್ತು ಮತ್ತೆ ಚುನಾವಣೆಗೆ ಬರುವಂಥ ಪ್ರಸಂಗ ಬಂತು 2008ರಲ್ಲಿ. 2008ರಾಗ ಚುನಾವಣೆಗೆ ಬಂದರೆ ಅವತ್ತು ನಿಜವಾಗ್ಲೂ ಟಿಕೆಟ್ ಬಿಟ್ಟುಕೊಟ್ಟವ್ರು ಯಾರು ಇದ್ದಿದ್ರೆ ಅದು ರಾಜಶೇಖರ್ ಸಿಂಧೂರು. ಅವರು ಹಾಲಿ ಶಾಸಕರಿದ್ದರು. ಮಾನ್ಯ BS ಯಡಿಯೂರಪ್ಪನವರು ದಿವಂಗತ ರಾಜಶೇಖರ್ ಸಿಂಧೂರವ್ರಿಗೆ ಕನ್ವಿನ್ಸ್ ಮಾಡಿದರು, ನಾನು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತಕ್ಕೆ ತರಬೇಕಾಗಿದೆ. ಬಸವರಾಜ ಬೊಮ್ಮಾಯಿ ಅವ್ರನ್ನ ಶಿಗ್ಗಾಂವ್ ಮತಕ್ಷೇತ್ರಕ್ಕೆ ಕೊಡೋದ್ರಿಂದ ಬರೀ ಶಿಗ್ಗಾಂವ್ ಅಷ್ಟೇ ಅಲ್ಲ, ನಾನು ಉತ್ತರ ಕರ್ನಾಟಕ ಭಾಗದಾಗ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಕೈತಿ, ನಮ್ಮ ಪಕ್ಷ ಆಡಳಿತಕ್ಕೆ ಬರ್ತೈತಿ. ಅದಕ್ಕೆ ದಯವಿಟ್ಟು ರಾಜಶೇಖರ್ ಅವರ ನೀವು ಇದೊಂದು ತ್ಯಾಗ ಮಾಡಬೇಕು ಅಂತೇಳಿ BS ಯಡಿಯೂರಪ್ಪನವರು ರಾಜಶೇಖರ್ ಸಿಂಧೂರವ್ರಿಗೆ ವಿನಂತಿ ಮಾಡಿಕೊಂಡು ಆ ಒಂದು ಪರಿಣಾಮ ರಾಜಶೇಖರ್ ಸಿಂಧೂರವರು ಟಿಕೆಟ್ ಬಿಟ್ಟುಕೊಟ್ರು. ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಶಾಸಕರಾದರು. ಶಾಸಕರಾದ ತಕ್ಷಣ ಮಾತು ಕೊಟ್ಟಂಥ ಪಕ್ಷ ಮತ್ತು ಬಸವರಾಜ ಬೊಮ್ಮಾಯಿ ಅವರು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದರು. ಮುಂದೆ
ಜಿಲ್ಲಾ ಅಧ್ಯಕ್ಷರು ಮಾಡಿದರು, ನೆಕ್ಸ್ಟ್ ನಾ ಹೇಳ್ತಂತೆ ಜಿಲ್ಲಾ ಅಧ್ಯಕ್ಷರು ಮಾಡಿದರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದರು ಪಕ್ಷ ಬೊಮ್ಮಾಯಿಯವರು, MLC ಮಾಡಿದರು. ಇಷ್ಟೆಲ್ಲ ಅವಕಾಶ ಯಾರಿಗೆ ಸಿಗ್ತ್ರಿ? ಯಾವೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಇಷ್ಟೆಲ್ಲ ಅವಕಾಶಗಳು ಸಿಕ್ತು? ಸೋಮಣ್ಣವರ ಪಾರ್ಟಿ ಯಾರು ಕಟ್ಟಿಲ್ಲ? ಪಾರ್ಟಿ ಕಟ್ಟಿದ್ದಕ್ಕೆ ಪಾರ್ಟಿ ನಿಮ್ಗೆ ಏನೆಲ್ಲ ಕೊಡ್ತು? ಪಾರ್ಟಿ ಏನು ಕಟ್ಟಿರಿ ನೀವು? 2003ರಲ್ಲಿ ಪಾರ್ಟಿಗೆ ಬಂದ್ರಿ, 2004 ಚುನಾವಣೆ ಮಾಡಿದ್ರಿ, 2008 ಬೊಮ್ಮಾಯಿಯರು ಬಂದರು. ಮುಂದೇನಾಯ್ತು? ಬೊಮ್ಮಾಯಿಯರು ನಿಮ್ದು 25,000 ಓಟ್ ಬಿದ್ದಿದ್ದು ಸೋಮಣ್ಣ ಬೇವಿನಮರದವ್ರಿಗೆ. 25,000 ಓಟ್ ಇದ್ದಿದ್ದು 75,000ಕ್ಕೆ ತೊಗೊಂಡು ಹೋದವ್ರು ಯಾರು? 25,000 ಓಟ್ ಬಿದ್ದರೆ ಸೋಮಣ್ಣವ್ರು 2008 ಆರಿಸಿ ಬರ್ತಿದ್ರ? 25,000 ಇದ್ದಿದ್ದನ್ನು 75,000ಕ್ಕೆ ತೊಗೊಂಡೋದ್ರು. ಇದು ಸಂಘಟನೆ ಅಲ್ವಾ? ಇಲ್ಲಿ ಸಂಘಟನೆ ಅವರು ಜೊತೆಗಿದ್ಕೊಂಡು ಮಾಡಿದ್ರು, ಅದು ಒಂದು. ಅವರ ಹೇಳಿಕೆ ಏನಂದರೆ 1 ಅಥವಾ 2 ಪೀರಿಯಡ್ ಇದ್ದು ನಾನು ಇಲ್ಲಿದು ಹೋಗ್ತೀನಿ, ಮುಂದಿನ ಇದಕ್ಕೆ ನಾನು ಬಿಟ್ಟುಕೊಡ್ತೀನಿ ಅಂತಂದೇಳಿ ನಾನು ದೇವಗುಡಿಯಲ್ಲಿ ಆಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಾಕ್ಷಿಯಲ್ಲಿ ಐತಿ. ಯಾರಾದರೂ 4 ಮಂದಿ ಹಿರಿಯರನ್ನ ಇಟ್ಕೊಂಡು ಮಾತಾಡಿದಾರ? ಯಾರಾದರೂ 4 ಜನ ಹಿರಿಯರು ಅದಾರ? ಅದಕ್ಕೆ ಎಲ್ಲಿದೆ ಸಾಕ್ಷಿ? ಸುಮ್ಮನೆ ಏನಾರು ಒಂದು ಇವತ್ತು ಸೋತಿದಾರ ಅಂತೇಳಿ ಹೇಳಿದ್ರೆ ಅಲ್ಲ. ಅವರು ಇನ್ನೊಂದು ಮಾತು ಹೇಳಿದರು, ನಾ ಬಸವರಾಜ ಬೊಮ್ಮಾಯಿಯವ್ರನ್ನ ಸೋಲಿಸ್ತೇನೆ ಅಂತೇಳಿ. ಅವರು ಭ್ರಮೆ ಅದು. ಬಸವರಾಜ ಬೊಮ್ಮಾಯಿಯವ್ರು ಸೋಲ್ಸೋಕ್ಕಾಗಲಿಲ್ಲ, ಸೋಲಿಸ್ಲೂ ಇಲ್ಲ. ಇವತ್ತು ಭರತ್ ಬೊಮ್ಮಾಯಿಯವರಿಗೆ ಹಿನ್ನಡೆ ಆಗಿರ್ಬೋದು, ಆದರೆ ಭರತ್ ಬೊಮ್ಮಾಯಿಯವ್ರಿಗೆ ಹಿನ್ನಡೆ ಆದರೂ ಕೂಡ ನಾವು ಎದ್ದು ಬರ್ತೀವಿ. ಮತ್ತು ಭಾರತೀಯ ಜನತಾ ಪಾರ್ಟಿ ನಿಂತ ನೀರಲ್ಲ, ಹರಿಯ ನೀರು. ಭಾರತೀಯ ಜನತಾ ಪಾರ್ಟಿಗೆ ಸದೃಢವಾಗೈತಿ, ತತ್ವ ಸಿದ್ಧಾಂತದ ಮೇಲೆ ಐತಿ. ಇವತ್ತು ಸೋಮಣ್ಣ ಬೇವಿನಮರದವ್ರಿಗೆ ಕಾಂಗ್ರೆಸ್ ಪಕ್ಷದೊಳಗೆ ಅವ್ರನ್ನ ಒಳಗೆ ಕರ್ಕೊಂಡಿದ್ರೆ ಅಥವಾ ಅವ್ರಿಗೇನಾರು ಒಂದು ಸ್ಥಾನಮಾನ ಕೊಟ್ಟಿದ್ರೆ, ಭಾರತೀಯ ಜನತಾ ಪಾರ್ಟಿ ಏನು ಕೊಟ್ಟಿತ್ತಲ್ಲ ಸ್ಥಾನಮಾನ, ಆ ಸ್ಥಾನಮಾನದ ಆಧಾರದ ಮೇಲೆ, ಅವ್ರ ಮಾಜಿ MLC ಅನ್ನೋ ಆಧಾರದ ಮೇಲೆ ಇವತ್ತು ಕಾಂಗ್ರೆಸ್ನಲ್ಲಿ ಅವರಿಗೆ ಅವಕಾಶಗಳು ಸಿಗಾಕತ್ತವು. ಇದನ್ನು ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಬಸವರಾಜ ಬೊಮ್ಮಾಯಿ ಸಾಹೇಬರು, ನಮ್ಮ ರಾಜ್ಯದ BS ಯಡಿಯೂರಪ್ಪನವ್ರ ಸಾಹೇಬರು, ಪ್ರಹ್ಲಾದ್ ಜೋಶಿ ಸಾಹೇಬರು, ಜಗದೀಶ್ ಶೆಟ್ಟರ್ ಸಾಹೇಬರು. ಇದನ್ನು ಯಾವತ್ತೂ ಮರಿಬಾರ್ದು. ನಮ್ಮ ನೋಡ್ರಿ, ಯಾವುದೇ ಒಬ್ಬ ನಾಯಕ ಸುಮ್ಮನೆ ಬೆಳೆಯೋದಿಲ್ಲ. ಸುಮ್ಮನೆ ಏನಾರು ಒಂದು ಬೆಳಕ್ಕೆ ಅದು ಹಗಲ್ಕೊಂಡು ಬೆಳಗ್ಗೆ ಏನಾರು ಆಗಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಅದು ಆಗಿರ್ತೈತಿ. ಏನು ಸರಿ, ಏನು ಅಷ್ಟೊಂದು ಒಗ್ಗಟ್ಟಿನಿಂದ ಅಷ್ಟೊಂದು ಸಂಘಟನೆ ಮಾಡಿದವರು ಬೇರೆ ಏನು ಕಾರಣ? ಈ ಪಕ್ಷಕ್ಕೆ ಬರೋಕ್ಕೆ ಅವ್ರು ಏನು ಕಾರಣ? ಅದು ಅವ್ರನ್ನ ಕೇಳ್ರಿ, ಅದು ನನಗೆ ಹೆಂಗೆ ಗೊತ್ತು? ಈಗ ಅವ್ರು ಹೇಳೋದು ಇದನ್ನೇ, ನನಗೆ ಮೋಸ ಆಯಿತು. ಮೋಸ ಎಲ್ಲಾಯ್ತು? ಪಕ್ಷ ಅವ್ರನ್ನ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಮಾಡಿದರು, ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿದರು, ಆಮೇಲೆ ಜಿಲ್ಲಾ ಅಧ್ಯಕ್ಷರು ಮಾಡಿದರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದರು, MLC ಮಾಡಿದರು. MLA ಟಿಕೆಟ್ ಮೇಲಿತ್ತು ಸರ. ಈ ಪಕ್ಷ ಇಷ್ಟು ಹುದ್ದೆ ಕೊಟ್ಟಾಗ ಒಂದು MLA ಟಿಕೆಟ್ ಕೊಡಲಿಲ್ಲ ಅನ್ನೋದು ಕಾರಣ ಅನ್ರಿ ಸರ್? ಪಕ್ಷ ಎಷ್ಟು ಜಾಗ ಮಾಡಿದೆ ಅವ್ರಿಗೆ? 5 ಹುದ್ದೆ ಕೊಟ್ಟಿದೆ ಸರ್. ಒಂದು ಮನುಷ್ಯನಿಗೆ 5 ಹುದ್ದೆ. ನೋಡಿರಿ, ಪಕ್ಷ ಅನ್ನೋದು ತಾಯಿ, ಪಕ್ಷ ಅನ್ನೋದು ದೊಡ್ಡದು. ಪಕ್ಷ ಏನು ಹೇಳ್ತೈತೆ ಅದನ್ನು ನಾವು ನಡ್ಕೊಂಡ್ರೆ ಅವ್ರಿಗೆ ಅವಕಾಶಗಳಿದ್ದು. ಆದರೆ ಅವರು ಯಾವುದೋ ಒಂದು ಕಾರಣಾಂತರಗಳಿಂದ ಅಥವಾ ಅವ್ರಿಗೇನು ದೇವರು ಬುದ್ಧಿ ಕೊಟ್ಟನು, ಆದರೆ ಅವರು ಆ ನಿರ್ಣಯ ತೊಗೊಂಡ್ರು. ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಅವ್ರಿಗೆ ಒಳ್ಳೆಯ ಇದು ಆಗೈತಿಗೆ ನಿಗಮ ಮಂಡಳಿ ಕೊಟ್ಟರೆ ಅವ್ರಿಗೆ ಅಲ್ಲಿ ಒಳ್ಳೇದಾಗೈತಿ. ಅವ್ರಿಗೆ ಒಳ್ಳೇದನ್ನು ಬಯಸ್ತೀವಿ. ಅವ್ರು ಅಲ್ಲಿ ಒಳ್ಳೇದಾಗೈತಿ, ಅವ್ರು ಆರಾಮಿರಲಿ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಅವರು ಆಗಲೇ 2-3 ವರ್ಷ ಆಗೈತಿ. ಈ ಪಾರ್ಟಿ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಮೋಸ ಮಾಡ್ಯಾರ ಅನ್ನೋದ್ರ ಬಗ್ಗೆ ಮಾತಾಡೋದು ಬಿಡಬೇಕು. ಅದು ಸರಿಯಲ್ಲ, ಅವರ ಬೆಳವಣಿಗೆಗೂ ಸರಿಯಲ್ಲ. ಅದು ಯಾವುದೇ ಥರದ ಆಧಾರ ರಹಿತ ಇರತಕ್ಕಂಥ ಒಂದು ಮಾತುಗಳನ್ನು ಆಡೋದ್ರಿಂದ ಸಾಮಾಜಿಕವಾಗಿ ಅದಕ್ಕೆ ಬೆಲೆ ಬರೋದಿಲ್ಲ. ಅದಕ್ಕೆ ಅದು ಅವ್ರಿಗೂ ಗೊತ್ತೈತಿ. ಆದರೆ ಸುಮ್ಮನೆ ರಾಜಕೀಯವಾಗಿ ಏನಾದರೂ ಒಂದು ಮಾತಾಡಬೇಕು ಅಂತೇಳಿ ನಾಲ್ಗಿ ಚಟಕ್ಕೆ ಮಾತಾಡಿದರೆ ಅದು ಸರಿಯಾಗೋದಿಲ್ಲ ಅಂತಕ್ಕಂಥ ಮಾತನ್ನು ನಾವು ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ತಮ್ಮ ಹೆಸರು? ಸುಭಾಷ್ ಚವ್ಹಾಣ್ ಸರ್.